ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಒಳ್ಳೆಯ ಹವ್ಯಾಸಗಳನ್ನು ಹೇಗೆ ಬೆಳೆಸ್ಕೊಳ್ಳೋದು, ಈ ದುಶ್ಚಟಗಳನ್ನು ಹೇಗೆ ಬಿಡೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ, ಈ ಹವ್ಯಾಸ ಯಾವ ವ್ಯಕ್ತಿಗೆ ಇರುತ್ತೋ ಆತ ತುಂಬಾನೇ ಸಂತೋಷವಾಗಿರುತ್ತಾನೆ. ನೋಡಿ, ಪ್ರತಿಯೊಬ್ಬರಿಗೂ ಒಂದು ರೂಟೀನ್ ಇಂಪಾರ್ಟೆಂಟ್. ಎಕ್ಸಾಂಪಲು, ಈಗ ನೀವು ಮೈಸೂರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ರೆ ಮೈಸೂರಿಗೆ ಹೋಗ್ತೀರಾ. ಅದು ಬಿಟ್ಬಿಟ್ಟು ನಿರ್ದಿಷ್ಟವಾದ ಒಂದು ಗುರಿ ಜೀವನದಲ್ಲಿ ಇಲ್ಲ ಅಂತ ಹೇಳಿದ್ರೆ ಎಲ್ಲೆಲ್ಲೋ ನಮ್ಮ ಜೀವನವನ್ನು ನಾವು ತಗೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ಮನುಷ್ಯನಿಗೆ ಹ್ಯಾಬಿಟ್ಸ್ ಅನ್ನೋದು ತುಂಬಾನೇ ಮುಖ್ಯ. ಈ ಹ್ಯಾಬಿಟ್ಸನ್ನು ಹೇಗೆ ಕಲ್ಟಿವೇಟ್ ಮಾಡ್ಕೊಳ್ಳೋದು, ನಮ್ಮ ಮನಸ್ಥಿತಿಯನ್ನು ಹೇಗೆ ಸರಿಯಾಗಿ ಇಟ್ಕೊಳ್ಳೋದು, ಈ ದುಶ್ಚಟದಿಂದ ಹೇಗಪ್ಪ ಆಚೆ ಬರೋದು ಅಂತ ನೋಡಿ. ಮೊದಲಾದರೆ ನಮಗೆ ಈ ದುಶ್ಚಟಗಳ ಬಗ್ಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಈಗ ನಾವು ಏನು ಮಾಡ್ತೀವಿ, ನಮ್ಮ ಪರ್ಸನಾಲಿಟಿ ಹೇಗಪ್ಪ ಡೆವಲಪ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಏನನ್ನು ನೋಡ್ತೀವಿ, ಏನನ್ನು ಕೇಳ್ತೀವಿ, ಏನನ್ನು ಯೋಚನೆ ಮಾಡ್ತಿರ್ತೀವಿ ಅದು ನಾವು ಆಗ್ಬಿಡ್ತೀವಿ ಅಲ್ವಾ. ಈಗ ಎಷ್ಟು ಡಿಸ್ಟ್ರಾಕ್ಷನ್ ಇದೆ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇದೆಲ್ಲವನ್ನು ನೋಡಿ 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 ನಾವು ಅತಿ ಹೆಚ್ಚು ಟೈಮನ್ನು ಅಲ್ಲಿಗೆ ಸ್ಪೆಂಡ್ ಮಾಡ್ತಾ ಇದ್ವಿ. ಅತಿ ಹೆಚ್ಚು ಮೊಬೈಲನ್ನು ಯೂಸ್ ಮಾಡೋದು ಕೂಡ ಒಂದು ದುಶ್ಚಟ ಆಗೋಗಿದೆ. ಆದರೆ ನಾವು ಇದನ್ನೆಲ್ಲ ಬಿಟ್ಟು ಒಂದು ಒಳ್ಳೆ ಲೈಫನ್ನು ಲೀಡ್ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ನೋಡಿ, ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನನಗೆ ಮೊಬೈಲ್ ನೋಡೋಕ್ಕೆ ಟೈಮ್ ಸಿಗಲ್ಲ. ಯಾವಾಗ ನಾವು ಬ್ಯುಸಿ ಆಗಿರ್ತೀವೋ ನಾವು ದುಶ್ಚಟಗಳಿಗೆ ಒಳಗಾಗಲ್ಲ. ಯಾವಾಗ ನಮಗೆ ತುಂಬಾ ಟೈಮ್ ಇರುತ್ತೆ ಆಗ ಒಂದು ಡಿಸ್ಟ್ರಾಕ್ಷನ್ಗೋಸ್ಕರ ನಾವೇನೇನೋ ಮಾಡ್ತಾ ಇರ್ತೀವಿ. ಹಾಗಾಗಿ ಇಂತಹ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಒಳ್ಳೆ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಜಿಮ್ಮಿಗೆ ಹೋಗಿರೋದಾಗಿರ್ಬೋದು, ಸಂಗೀತ ಕೇಳೋದಾಗಿರ್ಬೋದು, ಸಂಗೀತ ಕಲಿಯೋದಾಗಿರ್ಬೋದು, ಪೇಂಟಿಂಗ್ ಮಾಡೋದಾಗಿರಬಹುದು, ಅಥವಾ ನೇಚರ್ ವಾಕ್ ಮಾಡೋದಾಗಿರ್ಬೋದು, ಟ್ರಾವೆಲ್ ಮಾಡೋದಾಗಿರ್ಬೋದು, ಸ್ಟ್ಯಾಂಪ್ ಕಲೆಕ್ಟ್ ಮಾಡೋದಾಗಿರಬಹುದು, ಗಾಲ್ಫ್ ಆಡೋದಾಗಿರ್ಬೋದು, ಕ್ರಿಕೆಟ್ ಆಡೋದಾಗಿರ್ಬೋದು, ಬ್ಯಾಡ್ಮಿಂಟನ್ ಆಡೋದಾಗಿರ್ಬೋದು, ಏನಾದರೂ ಪರವಾಗಿಲ್ಲ. ಪ್ರತಿ ಸತಿ ಒಂದು ಹೊಸ ಹವ್ಯಾಸವನ್ನು ವರ್ಷಕ್ಕೊಮ್ಮೆ ಆದರೂ ಕಲಿತಾ ಹೋಗಿ. ಒಂದು ಹೊಸ ವಿದ್ಯೆ, ಪ್ರತಿ ವರ್ಷ ಒಂದೊಂದು ಹೊಸ ವಿದ್ಯೆ. ಯಾವಾಗ ನೀವು ಒಂದು ಹೊಸ ವಿದ್ಯೆಯನ್ನು ಕಲಿತಾ ಹೋಗ್ತೀರಾ, ನಿಮ್ಮ ಮೈಂಡಿಗೆ ನೀವು ಚಾಲೆಂಜ್ ಮಾಡ್ತಾ ಹೋಗ್ತೀರಾ. ನೋಡು, ನಾನು ಇದನ್ನು ಮಾಡ್ತಾ ಇದ್ದೀನಿ, ನೋಡೋಣ ನನ್ನ ಕೈಲಿ ಆಗತ್ತಾ ಮಾಡೋಕ್ಕೆ, ನಾನು ಇದನ್ನು ಸಾಧನೆ ಮಾಡೋಕ್ಕಾಗತ್ತಾ ಅಂತ ಹೇಳಿ ಪ್ರತಿ ಸತಿ ನಿಮ್ಮ ಮನಸ್ಸಿಗೆ, ಮೈಂಡಿಗೆ ನೀವು ಚಾಲೆಂಜನ್ನು ಕೊಡ್ತಾ ಹೋಗ್ತೀರಾ. ಅದೇ ನಾವೊಂದೇ ಕಂಫರ್ಟ್ ಲೈಫಲ್ಲಿ ಇದ್ಬಿಟ್ಟಾಗ ಬೆಳಗ್ಗೆ ಎದ್ದೇಳ್ತೀನಿ, ಊಟ ತಿಂಡಿ ತಿಂತೀನಿ, ಆಫೀಸ್ಗೆ ಹೋಗ್ತೀನಿ, ಮನೆಗೆ ಬರ್ತೀನಿ, ಮಲ್ಕೋತೀನಿ, ಹೀಗೆ ಇದೇ ಆಗಿಬಿಟ್ರೆ ನಮ್ಮ ಜೀವನದಲ್ಲೂ ನಮಗೊಂದು ಹುಮ್ಮಸ್ಸು ಇರಲ್ಲ. ಪ್ರತಿ ವೀಕೆಂಡಿಗೆ ನಾನೇನಾದರೂ ಒಂದು ಕಲಿಯೋದನ್ನು ಮಾಡ್ತೀನಿ. ಇಲ್ಲ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಪೇಂಟಿಂಗ್ ಅನ್ನೋದಾದ್ರೂ ಮಾಡೋದಾಗಿರ್ಬೋದು, ಒಂದು ಹಾಡು ಹೇಳೋದಾಗಿರ್ಬೋದು, ಪರವಾಗಿಲ್ಲ. ನಿಮ್ಮ ಸಣ್ಣ ವಯಸ್ಸಲ್ಲಿ ಏನು ಆಸೆ ಇರುತ್ತೋ ಅದನ್ನು ಮಾಡೋದಾಗಿರ್ಬೋದು. ಮತ್ತು ಮೈಂಡ್ಫುಲ್ನೆಸ್ಸನ್ನು ಕಲೀರಿ. ಎಷ್ಟೋ ಸತಿ ನನ್ನ ಫ್ಯಾಮಿಲಿ ಟೈಮ್ ಕೊಡಿ ಅಂತ ಹೇಳಿದ್ರೆ, ಪಕ್ಕದಲ್ಲಿ ಹೆಂಡತಿ ಕೂತಿರ್ತಾಳೆ ಅಥವಾ ಪಕ್ಕದಲ್ಲಿ ಗಂಡ ಕೂತಿರ್ತಾರೆ, ಮೊಬೈಲ್ ಇಬ್ಬರು ನೋಡ್ತಾ ಕೂತಿದ್ರೆ ಅದು ಮೈಂಡ್ಫುಲ್ನೆಸ್ ಅಲ್ಲ. ನಿಮ್ಮ ಸಂಗಾತಿ ಹತ್ರ ಮಾತಾಡ್ತಿದ್ದೀರ ಅಂದರೆ ಅರ್ಧ ಗಂಟೆ ಆದರೂ ನಿಮ್ಮ ಸಂಗಾತಿಗೆ ಕಂಪ್ಲೀಟ್ ಟೈಮನ್ನು ಕೊಡಿ. ಏನಾಯ್ತು ಇವತ್ತು, ಹೇಗಾಯಿತು, ಯಾವ ಥರ ಇತ್ತು, ದಿನ ಹೇಗಿತ್ತು, ಪ್ರತಿಯೊಂದನ್ನು ಕೂಡ ನಿಮ್ಮ ಸಂಗಾತಿ ಹತ್ರ ನೀವು ಮಾತಾಡ್ತಾ ಹೋಗಿ, ಹಂಚ್ಕೋತಾ ಹೋಗಿ. ಯಾಕಂತ ಹೇಳಿದ್ರೆ, ಯಾವತ್ತೂ ನೀವು ಒಬ್ರಿಗೊಬ್ರು ಮನಸ್ಪೂರ್ವಕವಾಗಿ ಮಾತಾಡ್ತಾ ಹೋಗ್ತಿರೋ ಆ ಸಂಬಂಧ ಚೆನ್ನಾಗಾಗ್ತಾ ಹೋಗುತ್ತೆ. ನೋಡಿ, ಕಮ್ಯುನಿಕೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಬರೀ ಒಂದು ಹಲ್ಲುಜ್ಜಬೇಕಾದ್ರೂ ಎಷ್ಟು 1000 ಯೋಚನೆ ಮಾಡ್ಕೊಂಡು ಹಲ್ಲುಜ್ಜೋದಲ್ಲ. ಕಂಪ್ಲೀಟ್ ಅಟೆನ್ಷನ್ ನಿಮ್ಮ ಹಲ್ಲುಗಳ ಮೇಲೆ ಇರಬೇಕು, ಬ್ರಷ್ ಮೇಲೆ ಇರಬೇಕು. ನಾನು ಹಲ್ಲುಜ್ತಾ ಇದ್ದೀನಿ, ಪ್ರತಿ ಒಂದೊಂದು ಕೂಡ ಗಮನ ಇಟ್ಟು ನಾವು ಮಾಡಬೇಕು. ತಿಂಡಿ ತಿನ್ನಬೇಕಾದ್ರೂ ಅಷ್ಟೇ, ಮೊಬೈಲ್ ನೋಡಿಕೊಂಡು ಏನು ಸಿಗುತ್ತೋ, ಏನು ಮಾಡಿರ್ತಾರೋ ಅನ್ನೋದನ್ನು ನಾವು ನೋಡಲ್ಲ ಅಲ್ವಾ. ಹಾಗಾಗಿ ಆ ತಿಂಡಿ ತಿನ್ನಬೇಕಾದ್ರೆ ಆ ತಿಂಡಿ ಮೇಲೆ ಗಮನ ಕೊಟ್ಟಿರಬೇಕು. ಮತ್ತು 15 ನಿಮಿಷ ಮೆಡಿಟೇಷನನ್ನು ಮಾಡಿ. 15 ನಿಮಿಷ ಹೆಂಗೆ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದು ಅಂತಂದರೆ ಪರವಾಗಿಲ್ಲ, ಕಣ್ಣು ಮುಚ್ಕೊಂಡು ಎಷ್ಟೇ ಯೋಚನೆ ಬರಲಿ ಪರವಾಗಿಲ್ಲ, ಎದ್ದೇಳಬಾರ್ದು. 15 ನಿಮಿಷ ನಾನು ಏನೇ ಮಾಡಿದ್ರು ಎದ್ದೇಳಬಾರ್ದು ಅಂತ ಹೇಳಿ ಕೂತ್ಕೊಳ್ಳಿ. ಯಾವಾಗ ನೀವು ಮೆಡಿಟೇಷನ್ ಮಾಡ್ತಾ ಹೋಗ್ತಿರೋ, ನೀವು ನಿಮ್ಮ ಬಾಡಿಗೆ ಸ್ಟಿಲ್ನೆಸ್ಸನ್ನು ಕಲಿಸ್ಕೊಳ್ತಾ ಇದ್ದೀರಾ, ತಾಳ್ಮೆಯನ್ನು ಕಲಿಸ್ಕೊಡ್ತಿದ್ದೀರಾ. ಇವತ್ತೆಲ್ಲ ನಮಗೆ ತಾಳ್ಮೆ ಇಲ್ಲ ನೋಡಿ. ಕೂತ್ಕೊಂಡು ಫಾಸ್ಟ್ ಫುಡನ್ನು ಆರ್ಡರ್ ಮಾಡ್ತೀವಿ, 5 ನಿಮಿಷದಲ್ಲಿ ಮನೆಗೆ ಬೇಕಾಗಿರೋ ವಸ್ತುಗಳು ಬರುತ್ತೆ, ಎಲ್ಲವೂ ಇನ್ಸ್ಟೆಂಟಾಗಿ ಸಿಕ್ಕಿ ನಮಗೆ ಪೇಷನ್ಸ್ ಅನ್ನೋದೇ ಹೊಟ್ಟೋಗ್ಬಿಟ್ಟಿದೆ ಅಲ್ವಾ. ಸೊ ಹಾಗಾಗಿ ಆ ಪೇಷನ್ಸನ್ನು ತಗೊಳ್ಳಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು 15 ನಿಮಿಷ ನಾನು ಯಾವ ವಿಷಯವನ್ನೂ ಯೋಚನೆ ಮಾಡಲ್ಲ ಅಂತ ಹೇಳಿ ಕೂತ್ಕೊಂಡು ನಿಮ್ಮ ಮನಸ್ಸಿಗೆ ಮೆಡಿಟೇಟ್ ಮಾಡೋದಾಗಿರ್ಬೋದು. ನಂತರ ಆಯಿತಾ, ಏನಪ್ಪ ಅಂತ ಹೇಳಿದರೆ ಸೆಲ್ಫ್ ರಿಫ್ಲೆಕ್ಷನ್. ಪ್ರತಿದಿನ ನಿಮಗೆ ಕೇಳ್ಕೊಳ್ಳಿ, ಇವತ್ತು ನನ್ನ ದಿನ ಹೇಗಿತ್ತು, ಎಲ್ಲಿ ನನಗೆ ಟೆನ್ಷನ್ ಆಯಿತು, ಇದಕ್ಕೆ ನಾನು ಹೇಗೆ ರಿಯಾಕ್ಟ್ ಮಾಡ್ಬೋದಿತ್ತು. ಪ್ರತಿದಿನ ಈ ಆ್ಯಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್. ಯಾವಾಗ ನಾವು ಸೆಲ್ಫ್ ರಿಫ್ಲೆಕ್ಷನನ್ನು ಮಾಡ್ಕೋತಾ ಹೋಗ್ತೀವೋ ಆವಾಗ ನಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ, ನಮ್ಮ ಬೇಕು ಬೇಡಗಳು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಸೆಲ್ಫ್ ರಿಫ್ಲೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು.
ಮತ್ತು ಯಾವತ್ತೂ ಅಷ್ಟೇ ನಿಮ್ಮ ಒಂದು ಮನೆ ಫ್ಯಾಮಿಲಿ ಯಾವಾಗ ಚೆನ್ನಾಗಿರುತ್ತೋ ಆಚೆ ನೀವು ಏನು ಬೇಕಾದರೂ ಮಾಡ್ಕೊಂಡು ಬರ್ಬೋದು. ಫ್ಯಾಮಿಲಿಯೊಟ್ಟಿಗೆ ಕೂತ್ಕೊಂಡು ಹೇಗಿದೆ ಅವರ ಜೀವನ, ಏನಾಗ್ತಿದೆ ಅನ್ನೋದನ್ನು ಕಲೀರಿ. ಅದಲ್ಲದೆ ನೆಕ್ಸ್ಟ್ ಕಮ್ಯುನಿಟಿ ಸಪೋರ್ಟ್ ಅಂತ ಹೇಳಿದರೆ, ನಿಮ್ಮ ಹತ್ತಿರದಲ್ಲಿ ಯಾವುದೋ ಒಂದು ಸ್ಲಮ್ ಇರ್ಬೋದು ಅಥವಾ ಯಾರಿಗೋ ಒಂದು ಸಹಾಯ ಬೇಕಿದ್ರೆ ನಾವು ಸಹಾಯವನ್ನು ಮಾಡೋಣ. ಯಾಕಂತ ಹೇಳಿದರೆ ಯಾವತ್ತೂ ನೋಡಿ, ಕೊಡೋ ವ್ಯಕ್ತಿ ತುಂಬಾ ಸಂತೋಷವಾಗಿರ್ತಾನೆ. ನಾವು ಕೊಡಬೇಕು ಅಂತ ಹೇಳಿದರೆ ನನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಕೊಡಬೇಕು ಅಂತಿಲ್ಲ. ನಿಮ್ಮಲ್ಲಿರ್ತಕ್ಕಂಥ ವಿದ್ಯೆಯನ್ನು ಕೊಡ್ಬೋದು, ನಿಮ್ಮಲ್ಲಿರ್ತಕ್ಕಂಥ ಒಂದು ಬಟ್ಟೆಯನ್ನು ಕೊಡ್ಬೋದು, ಅಥವಾ ಯಾವುದೋ ಹತ್ರ ಕೂತ್ಕೊಂಡು ಒಂದು ಒಳ್ಳೆ ಮಾತನ್ನು ಆಡೋದಾಗಿರ್ಬೋದು, ಒಬ್ಬರಿಗೆ ಧೈರ್ಯವನ್ನು ಹೇಳೋದಾಗಿರ್ಬೋದು, ಅದು ಕೂಡ ಒಂದು ಕಮ್ಯುನಿಟಿ ಸಪೋರ್ಟೇ. ಸೊ ಹಾಗಾಗಿ ಸಮಾಜಕ್ಕೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆದರೂ ಕೂಡ ಅಂತಹ ಒಂದು ಹವ್ಯಾಸನವನ್ನು ಬೆಳೆಸ್ಕೊಳ್ಳಿ. ಮತ್ತು ಪ್ರತಿದಿನ ನನಗೆ ಏನಾದರೂ ಒಂದು ಕುಡಿಬೇಕು ಅನ್ಸುತ್ತೆ, ಸ್ಮೋಕ್ ಮಾಡಬೇಕು ಅಂತ ಅನ್ಸಿದ್ರೆ ಮಾಡಬೇಡಿ ಅಂತ ಹೇಳಲ್ಲ. ಆದರೆ ಅದನ್ನು ಕಮ್ಮಿ ಮಾಡ್ತಾ ಹೋಗಿ ಇಂಟೆನ್ಸಿಟಿ. ದಿನ ಕುಡಿಬೇಕು ಅನ್ಸಿದ್ರೆ ಅಟ್ಲೀಸ್ಟ್ 3 ದಿನಕ್ಕೊಂದ್ಸತಿ, ವಾರಕ್ಕೊಂದು ದಿನ ಕುಡಿಯೋದು. ಯಾಕಂತ ಹೇಳಿದ್ರೆ ನೋಡಿ, ಯಾವುದೇ ಹವ್ಯಾಸನ ತಕ್ಷಣ ಬಿಡಬೇಕು ಅಂತ ಹೇಳಿದ್ರೆ ಇದೆಲ್ಲ ಕಷ್ಟ ಆಗುತ್ತೆ. ಕ್ರಮೇಣವಾಗಿ ವಾರಕ್ಕೊಂದು ದಿನ, ನೆಕ್ಸ್ಟ್ 15 ದಿನಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ, ಆಮೇಲೆ ಕುಡಿಬೇಕು ಅಂತ ನಿಮಗೆ ಅನ್ಸಲ್ಲ. ಯಾವಾಗ ನೀವು ಚೆನ್ನಾಗಿ ನಿಮ್ಮ ದೇಹವನ್ನು ನೋಡ್ಕೋತೀರಾ, ಯೋಗ ಮಾಡ್ತೀರಾ, ಮೆಡಿಟೇಷನ್ ಮಾಡ್ತೀರಾ, ಆವಾಗ ನಿಮಗೆ ಅನ್ಸುತ್ತೆ ನನ್ನ ದೇಹಕ್ಕೆ ನಾನು ಇಷ್ಟು ಕಷ್ಟ ಕೊಡಬೇಕಾ, ಇದೆಲ್ಲ ನನ್ನ ದೇಹಕ್ಕೆ ಒಳ್ಳೇದಾ ಅಂತ. ಯಾವಾಗ ನಿಮ್ಮ ದೇಹವನ್ನು ನೀವು ಚೆನ್ನಾಗಿ ನೋಡ್ಕೋತಿರೋ, ನಿಮಗೆ ಬೇಡದ ವಸ್ತುಗಳನ್ನು ತಗೊಳ್ಳಬೇಕು ಅಂತಲೂ ಅನ್ಸಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ದೇಹವನ್ನು ನೀವು ಗೌರವಿಸೋದನ್ನು ಕಲಿತಾ ಹೋಗ್ತೀರಾ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದರೆ, ಯಾವತ್ತೂ ತಿಳ್ಕೊಳ್ಳಿ, ಸೆಲ್ಫ್ ರಿಫ್ಲೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಇದೆಲ್ಲವನ್ನೂ ನೀವು ಮಾಡ್ಬೋದು ಯಾವಾಗ ನೀವು ಖುಷಿಯಾಗಿದ್ದರೆ ಮಾತ್ರ. ಸೊ ಹಾಗಾಗಿ ನಿಮ್ಮನ್ನು ನೀವು ಹೇಗೆ ಖುಷಿಯಾಗಿ ಇಟ್ಕೊಳ್ಬೋದು, ಹೇಗೆ ನನ್ನನ್ನು ನಾನು ಇವತ್ತು ನಾನು ಈ ಒಂದು ಪೊಸಿಷನಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಮುಂದೆ ನನ್ನ ಜೀವನದಲ್ಲಿ ಗ್ರೋತ್ ಇರಬೇಕು ಹೊರತು ನಾನು ಕೆಳಗೆ ಬರಬೇಕು ಅಂತಲ್ಲ. ಸೊ ಆ ಗ್ರೋತನ್ನು ಬೆಳವಣಿಗೆಗಾಗಿ ಯಾವುದಾದ್ರೂ ಒಂದು ಕೋರ್ಸ್ ಮಾಡೋದಾಗಿರ್ಬೋದು, ಅಥವಾ ಒಂದು ಹೊಸ ವಿಷಯವನ್ನು ಕಲಿಯೋದಾಗಿರ್ಬೋದು, ಯಾವತ್ತೂ ಅಷ್ಟೇ ನಮಗೆ ಯಾವಾಗ ಗ್ರೋತ್ ಹಂಗರ್ ಇರುತ್ತೋ ನಾವು ಜೀವನದಲ್ಲಿ ಏನನ್ನಾದರೂ ಬೇಕಾದರೂ ಸಾಧಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.